ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಜ್ಜಕದರೆ ಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟು ನೇತೃತ್ವದಲ್ಲಿ ವಿಶೇಷ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕುರಿತು ಬೃಹತ್ ಜಾಗೃತಿ ಸಭೆ ನಡೆಯಿತು. ಸಭೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು ಸುಮಾರು 8,000ಕ್ಕೂ ಹೆಚ್ಚು ಮಂದಿಗೆ ಬಾಡೂಟ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟು, ಎಸ್ಐಆರ್ ಪ್ರಕ್ರಿಯೆಯನ್ನ ಯಾವುದೇ ಅರ್ಹ ಮತದಾರರು ನಿರ್ಲಕ್ಷಿಸಬಾರದು ಎಂದು ಕರೆ ನೀಡಿದರು. ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಎಣಿಕೆ ನಮೂನೆಯನ್ನ ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಮತದಾನ ಪ್ರತಿಯೊಬ್ಬರ ಸಂವಿಧಾನಬದ್ಧ ಹಕ್ಕಾಗಿದ್ದು ಯಾರೂ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂದು ಹೇಳಿದರು. ಎಣಿಕೆ ನಮೂನೆ ಭರ್ತಿ ಮಾಡಲು ಕೆಲವರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೂತ್ ಮಟ್ಟದ ಏಜೆಂಟ್ಗಳು ಮತದಾರರಿಗೆ ಅಗತ್ಯ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ನಡೆ, ಇದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು, ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. ಸಿದ್ದರಾಮಯ್ಯ ಸರ್ ವರಿಷ್ಠರು ಸಹ ಬಹಳಷ್ಟು ಜವಾಬ್ದಾರಿ ತಗೊಂಡು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂಥದ್ದು, ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತು ಸಿಂಧು ಅಲ್ಲಿ ಏನಿದೆ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸುವಂಥ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಇಲ್ಲಿ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13-14 ದಿನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರಮ್ಸ್ನ ಕೊಡೋಂಥದ್ದು ಆಗ್ತಾಯಿದೆ. ಅಧಿಕಾರಿಗಳು BLOಗಳು ಕೊಡ್ತಾ ಇರೋ ಜೊತೆಗೆ ನಮ್ಮ ಮುಖಂಡರು ಸಹ ಸೇರಿಕೊಂಡು ಪ್ರತಿಯೊಂದು ಬೂತ್ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು 2002ರ ಬಂತದ್ದು ಮತ್ತು ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಷನ್ನ ತಾಯಿ ಇನ್ಫಾರ್ಮೇಷನ್ನ ಫಿಲಪ್ ಮಾಡೋಂಥ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂಥ ಕೆಲಸ ಆಗ್ತಾ ಇದೆ. ಅದನ್ನು ಈಗ ಅಪ್ಲಿಕೇಶನ್ಸ್ ಕೊಡೋಂಥ ಕೆಲಸ ಬಹುತೇಕ ಅದನ್ನು ಭರ್ತಿ ಮಾಡಿ ಕೊಡೋಂಥದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಂಗೆ ಫಿಲಪ್ ಮಾಡೋದು, ಯಾರ ಕೈಯಲ್ಲಿ ಕೇಳೋಂಥದ್ದು ಈ ರೀತಿಯಾದಂಥ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡೋದು ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು ಸಂದೇಹಗಳು ಉಳ್ಕೊಂಡು ಮತ್ತು ನಮ್ಮ ಅನೇಕ ಕುಟುಂಬಗಳು ಅದನ್ನು ಫಿಲಪ್ ಮಾಡದೆ ನಿಧಾನ ಮಾಡ್ತಾ ಇದ್ದೀನಿ ಗಮನಿಸಿದ್ವಿ. ಅದಕ್ಕೆಲ್ಲದಕ್ಕೂ ಸಹ ಬೂತ್ ಮಟ್ಟದಲ್ಲಿ 10 ಜನ 20 ಜನ 50 ಜನವರೆಗೂ ಇವತ್ತು ಬಂದಿದ್ದಂಥದ್ದಾಗಿದೆ. ಪ್ರತಿಯೊಬ್ಬರಿಗೂ ಸಹ ಈ ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿಲ್ಲ ಅಂದರೆ ನಮ್ಮ ಮತ ಸಿಂಧು ಆಗೋದಿಲ್ಲ, ಅದು ಅಸಿಂಧು ಆಗ್ಬಿಡುತ್ತೆ. ಅದರಿಂದ ಅದನ್ನು ಕೊಡೋಂಥದ್ದು ಫಸ್ಟ್ ಕೆಲಸ ವಾಪಸ್ ಕೊಡೋಂಥದ್ದು ಆಗಬೇಕು. ಮತ್ತು ಭರ್ತಿ ಮಾಡೋಂಥದ್ದು ಸಹ ಸಾಕಷ್ಟು ಅಲ್ಲಿ BLO ಇನ್ಫಾರ್ಮೇಷನ್ ಇದ್ದರೆ ನಮ್ಮ ಮುಖಂಡ ಸರ್ಕಾರದಿಂದ ಮಾಡೋಂಥದ್ದಾಗಲಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನದ ರೀತಿ ನಾವು ಈಗ ಚಾಲನೆ ಕೊಡ್ತಾ ಇರೋಂಥದ್ದು. ಅದು ಭಾಳಷ್ಟು ಜನಕ್ಕೆ ಮುಟ್ತಾ ಇದೆ, ಅದು ಅನುಕೂಲ ಆಗ್ತದೆ. SIR ಬಗ್ಗೆ ಶಿಡ್ಲಘಟ್ಟದಲ್ಲಿ ಚೆನ್ನಾಗಿ ಆಗ್ತದೆ ಅಂತೇಳಿ ನಾನು ಮಾಡಿಸ್ಬೇಕಂತ ಯಾಕೆ ಪ್ಲಾನ್ ಮಾಡಿದ್ರಿ? ಇಲ್ಲ, ಭಾಳ ದಿನ ಆಗಿತ್ತು ಈ ಊಟ ಕೊಡೋಂಥದ್ದು. ನಾವು ಚುನಾವಣೆ ಸೋತ ನಂತರ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಾವು ಮಾಡಿರಲಿಲ್ಲ. ಚುನಾವಣೆ 2023ರಲ್ಲಿ ಹಿಂದಿನ ದಿನಗಳಲ್ಲಿ ಈ ಥರ ಮಾಡಿದ್ದಿದ್ದು. ಈಗ ಎಲ್ಲರಿಗೂ ಸಹ ಕೂಡಿಸ್ಕೊಳ್ಳೋಂಥದ್ದು, ಒಗ್ಗೂಡಿಸೋಂಥದ್ದು ಮತ್ತು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸೋಂಥದ್ದು, ಜೊತೆಗೆ ಬಂದಂಥ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಒಂದು ಊಟದ ವ್ಯವಸ್ಥೆ ಅದು ಮಾಡಲೇಬೇಕು. ಹಂಗಾಗಿ ಅದನ್ನು ಮಾಡಿ ಒಂದು ರೀತಿ ಹುಮ್ಮಸ್ಸು ತುಂಬಂಥದ್ದು, ಹುರುಪು ತುಂಬಂಥದ್ದು, ಒಂದು ಶಕ್ತಿ ತುಂಬಂಥ ಕೆಲಸ ಮಾಡಿ ಅವ್ರಿಗೆ ಒಂದು ಚೈತನ್ಯ ತುಂಬಿದ್ದೀವಿ. 100% ಎಲ್ಲರೂ ಸಹ ಪ್ರಾಮಾಣಿಕವಾಗಿ ನನ್ನದೇ ಬೂತಲ್ಲಿ ಅವ್ರದ್ದೇ ಜವಾಬ್ದಾರಿ. ಹಂಗಾಗಿ ಪ್ರತಿಯೊಬ್ಬರು ಸಹ ನನ್ನ ಅಭಿಮಾನಿ ಬಂದವರು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ. ಈಗ ಏನೇನು ಮಾಡಿಸಿದ್ರಿ? ಎಷ್ಟು ಜನ ನಮ್ಮಲ್ಲಿ ಪುಟ್ಟು ಆಂಜಿನಪ್ಪ ತಯಾರಿ ವಿಚಾರದಲ್ಲಿ ಆಲ್ರೆಡಿ ತಯಾರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಸಹ ನನ್ನ ಅಭಿಮಾನಿ ಬಂಧುಗಳು ಪುಟ್ಟು ಆಂಜಿನಪ್ಪ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಂಥದ್ದಾಗಬೇಕು, ಅವ್ರನ್ನ ಗೆಲ್ಸಂಥದ್ದಾಗಬೇಕು, ಅವ್ರನ್ನ ಶಾಸಕರಾಗಿ ನೋಡೋಂಥದ್ದು ಅವರ ಒಂದು ಮನದಾಳದ ಮಾತು. ಪ್ರತಿಯೊಬ್ಬ ಬೂತಲ್ಲೂ ಸಹ ಆ ಪ್ರೀತಿನ ನನಗೆ ತೋರಿಸ್ತಾ ಇದ್ದಾರೆ. ಅದು ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡಬೇಕು ಅದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರನ್ನ ಭೇಟಿ ಮಾಡ್ತಾ ಇದ್ದೀವಿ, ಅವರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅವ್ರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಲವಾರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ನಾವು ತೊಡಗಿಸ್ಕೊತಾ ಇದ್ದೀವಿ. ನೂರಾರು ಮಂದಿನ ಸೇರಿಸ್ತಾ ಇದ್ದೀವಿ, ಸಾವಿರಾರು ಮಂದಿನಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸಾವಿರಾರು ಮಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನೂರಾರು ಸಂಖ್ಯೆಯಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂಥ ಆರೋಗ್ಯದ ಕ್ಯಾಂಪ್ಗಳಿರೋಂಥದ್ದು, ಬೇರೆ ಬೇರೆ ಏನೆಲ್ಲ ಸೌಕರ್ಯ ಮಾಡೋಕ್ಕಾಗ್ತದೆ ಅದನ್ನು ಮಾಡ್ತಾನೆ ಬಂದಿದ್ದೀವಿ. ಈಗಲೂ ಸಹ ಅದು ಮುಂದುವರಿತಾ ಇದೆ. ಬಿ ಫಾರಂ ಸಿಗುವಂತ ನಿರೀಕ್ಷೆ ಇದೆಯಾ ನಿಮಗೆ? ಸರ್, ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ಲ ನಾವೆಲ್ಲ ಕೆಲಸ ಮಾಡ್ತಾರಂತ ಕೊಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ
ಸಕ್ರಿಯವಾಗಿ ನಮ್ಮನ್ನ ನಡ್ಸ್ಕೊಳ್ತೀವಿ ಅಂತೇಳಿ ಕರ್ಸಿ ಗುರ್ಸಿ ಇವತ್ತು ಜವಾಬ್ದಾರಿ ಕೊಟ್ಟು ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಹಂಗಾಗಿ ನಮ್ಗೆಲ್ಲೂ ಸಹ ಅನುಮಾನ ಆತಂಕ ಇಲ್ಲ. ನಮ್ಮದು ಮತ ಬಂದು 52,000ಕ್ಕೂ ಹೆಚ್ಚು ಮತ ಕೊಟ್ಟಿರುವಂತದ್ದು ಜನ.